ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ, ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿದೆ ಅಂತ ನೋಡೋಣ. ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊಂಟ ನೋಡಲ್ಲಿ ಇಷ್ಟೇ ಆಗಿದೆ ನಿಮಗೆ. ಎಲ್ಲರೂ ಮತ್ತೆ ಇನ್ಶರ್ಟ್ ಮಾಡಿ ಹಾಕೊಂಡು ಹೋಗಲ್ಲ. ಇನ್ಶರ್ಟ್ ಅಲ್ಲ, ಬಿಸ್ಕಟ್. ಯಾರದು ಯಾರು ಬಿಚ್ಕೊಂಡು ಹೋಗ್ಕೊಂಡವಲ್ಲ. ನಾನು ಅಲ್ಲೇ ಹೊಡಿತಾರೆ, ಬೈತಾರೆ. ನೀಟ್ನೆಸ್ ಆಗಿ ಬರಕ್ ಬರಲ್ವಾ ಅಂತಂದೆ. ನಾನು ಹಾಕೊಂತೀನಿ ಬಟ್ ಹಾಕೊಂಡಿದ್ವಿ, ಹಾಕ್ಕೊಡ್ತೀನಿ ಒಳಗೆ. ಅದು ಬಾಯಿಂದ ಆಗಿದ್ದು ನುಂಗಪ್ಪಿ, ಸ್ವಲ್ಪ ಸ್ವಲ್ಪ ತಿನ್ನಿಸ್ರಿ. ಅಲ್ಲೆಲ್ಲ ಉದ್ರೋದ್ರಿಂದ ಏನಾಗುತ್ತೆ ಹೇಳಿ. ಉಪವಾಸ ಇರ್ತೀಯಾ? ಪೂರಿ ಅಂದ್ರೆ ಹೆಂಗೆ ಹೋಗುತ್ತೆ, ಚಪಾತಿ ಅಂದ್ರೆ ಹೆಂಗೆ ಹೋಗಲ್ಲ? ಅದು ಅವಾಗ ಅಲ್ಲೇ ಇಲ್ಲೆಲ್ಲ ಹುಟ್ಟಿ ಬಿಡ್ತಾವ. ನಾವು ಇಲ್ಲ ಅದು ಸಾಕ್ಸ್ ಯಾವ್ದು ತಾನು ಬರುತ್ತೆ. ಅದಿದೆ ಅಂತಲ್ಲ, ಸೇಮ್ ಇರುತ್ತೆ. ಪುಟ್ಟ ಹಂಗೆಲ್ಲ ಆಡ್ಬೇಡ. ಚಪಾತಿ ಮಾಡಿದ್ರೆ ನನಗೆ ಕೆಟ್ಟ ಫೀಲ್ ಬರಂಗೆ ಮಾಡಬೇಡ. ಯಾವ ಥರ ಮಾಡಿದ್ನ ತಿನ್ನಲೇ ಇಲ್ಲ ಮಕ್ಕಳು ಅನ್ನೋ ಥರ ಮಾಡಿಸ್ಬೇಡ್ರಿ. ಡ್ರೆಸ್ ಕಟ್ಟಿಲ್ಲ. ಯಾವ ಥರ ಟೈನಾ? ಡ್ರೆಸ್ ಕಟ್ಟಿಲ್ಲ. ಇದು ಹಳೇದಾ? ಫಸ್ಟ್ ಸ್ಟ್ಯಾಂಡರ್ಡ್ನಾ? ಚೇಂಜ್ ಆಗಿದೆಯಾ ನಿಮ್ಮದು? ನಿಮ್ಗೆ ಚೇಂಜ್ ಆಗಿತ್ತಾ ಯೂನಿಫಾರ್ಮ್? ಗೊತ್ತಿಲ್ಲ. ತಿಂಡಿ ತಿಂದ ತಿಂಡಿ ತಿಂಡಿ ಒಂದು ಖರ್ಚಿಗೆ ಕೊಡ್ರಿ. ಅಲ್ಲೇ ಮಚ್ಚೆ ತಡ್ಕೊ. ನಗ್ಬೇಡ, ಗಂಟ್ಲು ಹತ್ತುತ್ತೆ. ತೋರಿಸ್ತೀನಿ ಇಷ್ಟ ಸ್ಕೂಲ್ ಯೂನಿಫಾರ್ಮಲ್ಲಿ ಹೆಂಗೆ ಕಾಣಿಸ್ತಾನೆ ನೋಡ್ರಿ. ಸ್ಕೂಲ್ ಯೂನಿಫಾರ್ಮಲ್ಲಿ ಹೌದು. ಅವ್ರಿಗೆ ಫ್ರಾಕ್ ಅಲ್ವಾ, ಸ್ಕರ್ಟ್ ಚೆನ್ನಾಗಿ ಕಾಣಿಸ್ತೈತೆ. ವಸಿಷ್ಠ ಬೆಳಕು ಬರುತ್ತೆ ಅಂದರೆ ವಸಿಷ್ಠ ಅಂತಾನೆ ಅನ್ಕೊಂತಾರೆ. ಯಾರು ಅನ್ಕೊಂತಾರೆ? ಬೇರೆ ಸೆಕ್ಷನ್ ಅನ್ಕೊಂತಾರೆ. ಫ್ರೆಂಡ್ಸ್, ಹೂನ ಪಾಟ್ ಒಳಗೆ ಹಾಕ್ರಿ ಅಂತ ಪಾರ್ಶ್ವಣ್ಣ ಹೇಳಿದ್ರು. ನಾನೀಗ ಹಾಕ್ತಿದ್ದೀನಿ. ಈ ವೀಳ್ಯದೆಲೆನ ಹಾಕಲ್ಲ, ಯಾಕಂದರೆ ಪಾಟು ಚಿಕ್ಕ ಚಿಕ್ಕ ಪಾಟ್ ಅಷ್ಟೇ ನಾನು ಇಟ್ಟಿರೋದು. ಇವೆಲ್ಲ ಹಾಕಿದ್ರೆ ಏನಾಗುತ್ತೆ, ಡೈಲಿ ಪೂಜೆದು ಬಂದಿರೋ ಹೂವು ಹಾಕಿದ್ರೆ ಪಾಟು ತುಂಬಿ ಬೀಳುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಈ ಎಲೆನ ತೆಗೆದಿಟ್ಬಿಟ್ಟು ಬರೀ ಹೂವು ಮಾತ್ರ ಹಾಕ್ತೀನಿ. ಈಗ ನೋಡೋಣ. ಅಂದರೆ ಡೈಲಿ ಬರೋ ಹೂವು ಹಾಕಿದ್ರೆ ಏನಾಗುತ್ತೆ, ಗಿಡ ಪಾಟೊಳಗೆ ಜಾಗ ಸಾಕಾಗಂಗೆ ಇಲ್ಲ. ಸ್ವಲ್ಪ ಎಷ್ಟು ಬೇಕಷ್ಟು ಹಾಕಿ
ಉಳಿದಿದ್ದನ್ನು ಚೆಲ್ಬಿಡ್ತೀನಿ. ಇದು ಪಾಟ್ಗಳು ದೊಡ್ಡದಿದ್ದರೆ ಮಾತ್ರ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಮಣ್ಣು ಕಡಿಮೆ, ಪಾಟು ಚಿಕ್ಕದಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಡೈಲಿ ಹೂವು ಬಂದಿದ್ದು ಹಾಕೋದು. ಈಗ ಈ ಗಿಡಕ್ಕೆ ಹಾಕಿದ್ದೀನಿ. ಇದು ಡೈಲಿ ಬಂದಿರೋ ಹೂವು ಹಾಕೋಕ್ಕಾಗಲ್ಲ, ಒಂದು ತಿಂಗಳಿಗೊಂದು ಸಲ ಹಾಕ್ಬೋದು. ಯಾಕಂದರೆ ಇದು ಕೊಡಿಬೇಕಲ್ಲ ಮಣ್ಣೊಳಗಡೆ, ಕೊಳೆತು ಗೊಬ್ಬರ ಆದಮೇಲೆ ಮತ್ತೆ ನೆಕ್ಸ್ಟ್ ಹಾಕೋಕ್ಕಾಗುತ್ತೆ. ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಈ ಗಿಡಕ್ಕೆ. ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಅಂದರೆ ಇಡೀ ಇದು ಹಾಕೋಕ್ಕಿಂತ ಈ ಥರ ಪೀಸ್ ಮಾಡಿ ಹಾಕಿದರೆ ಬೇಗನೆ ಕೊಳ್ತೋಗುತ್ತೆ ಮಣ್ಣೊಳಗಡೆ, ಹಾಗಾಗಿ ಈ ಥರ ಬಿಡಿಸಿ ಹಾಕ್ತಾಯಿದ್ದೀನಿ. ಮತ್ತು ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು, ಅಂದರೆ ಇದು ಕೊಳೆಯುತ್ತೆ. ಇಲ್ಲ ಅಂದರೆ ಹೀಗೆ ಕೊಳೆಯಲ್ಲ. ಇದು ಗೊಬ್ಬರ ಈ ಗಿಡಗಳಿಗೆ ಭಾಳ ಟೈಮ್ ಕೊಡ್ತಿರ್ತಾರಲ್ಲ, ಅಂದರೆ ಪಾಟಿಂಗ್ ಮಾಡೋದು, ರೀಪಾಟ್ ಮಾಡೋದು, ಗಿಡಗಳು ಹಾಕೋದು, ಅವರೆಲ್ಲ ಈ ಥರ ಹೂವು ತುಂಬ ಯೂಸ್ ಆಗುತ್ತೆ ಗೊಬ್ಬರ ಮಾಡ್ಕೊಳ್ಳೋಕ್ಕೆ ಮಣ್ಣು ತಂದು. ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ ಪಾಟ್ಗಳು ಇಟ್ಕೊಳ್ಳೋದು, ಗಿಡ ಹಾಕೋದು. ಹಾಗಾಗಿ ನಾವು ಅದಕ್ಕಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಹೂ ನೋಡ್ರಿ ಎಷ್ಟು ಚಂದ ಇದೆ. ಫುಲ್ ಬರೀ ರೋಸು, ಅಂದರೆ ರೋಸು ಸೇವಂತಿಗೆ ಇದು ಜಾಸ್ತಿ ಈ ಕಡೆ, ಹಾಗಾಗಿ ಬಟನ್ ರೋಸ್ ಹೂಗಳು ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಹರಿಯೋಕ್ಕೆ ಮನಸ್ಸು ಬರಲ್ಲ. ಗಾಳಿಗೆ ಹಾರೋಗುತ್ತಿದ್ದು ಅಕ್ಕಪಕ್ಕ ಮನೆಯವರಿಗೆಲ್ಲ. ಸ್ವಲ್ಪ ಹಿಂಗೆ ನೋಡ್ರಿ, ಈ ಥರ ಅಲ್ಲೊಂದು ಹಾಕಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ. ಈ ಮಣ್ಣಲ್ಲೂ ಫುಲ್ ಕಲ್ಲೇ ಇದ್ದಾವೆ ನೋಡ್ರಿ. ಈ ಥರ ಸ್ವಲ್ಪ ಮಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಫುಲ್ ಕಲ್ಲೇ ಆಗಿದೆ. ಗ್ಲಾಸ್ ಪೀಸ್ ನೋಡ್ರಿ, ಯಾರೋ ಮಿಸ್ ಆಗಿ ಹಿಂಗೆ ಕೈಯಿಂದ ಕೈ ಆಡಿಸಿದ್ರೆ ಮುಗಿದಾಯ್ತು, ಚುಚ್ಕೊಳ್ಳೋದೆ ಕೈಗೆ. ಅಂದರೆ ಇದು ಅಲ್ಲೆಲ್ಲೋ ಜಾಗದ ಮನೆ ಕಟ್ಸೋವಾಗ ಮಣ್ಣು ತೆಗಿತಿರ್ತಾರಲ್ಲ, ಅಲ್ಲಿ ಮಣ್ಣು ತುಂಬಿಸ್ಕೊಂಬಂದಿರೋದು. ಇಂಥ ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಮಾಡಬೇಕಷ್ಟೆ. ಹಿಂಗೆ ಕೈ ಆಡಿಸ್ಬಿಟ್ರೆ ಕೈಯಿಂದ ಮುಗ್ದಾಯ್ತು, ಕೈಗೆ ಏಟಾಗುತ್ತೆ. ಹೊಲದಲ್ಲಿರೋ ಮಣ್ಣಾದರೆ ಹಿಂಗಿರಂಗಿಲ್ಲ, ಇದು ಊರಲ್ಲಿರೋ ಮಣ್ಣಲ್ವ, ಹಿಂಗೆ ಇರುತ್ತೆ. ಕಸ ಕಡ್ಡಿ ಕಲ್ಲು. ಬ್ಲಾಗ್ ಮತ್ತೆ ಸಂಜೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವಾಗ ಸ್ಕೂಲಿಂದ ಸಿಸ್ಟಮ್ ಬಂದ ತಕ್ಷಣ ಫಸ್ಟ್ ಯಾಕೆ ಜಾಮಿಟ್ರಿ ನೋಡೋದು, ಮರ್ಚಿಡೋದು ಟೈಪ್ ಏನಾದರೂ ಕಳ್ಕೊಂಬಂದಿದ್ದೀನ ಅಂತ ನಿನಗೆ ಗೊತ್ತಿರಲ್ವ? ಅಲ್ಲಿ ಇಟ್ಕೊಂಬರೋವಾಗ ವಾರದಲ್ಲಿ ಒಂದು ಎರೇಸರು, ಇಲ್ಲ ಒಂದು ಶಾರ್ಪ್ನರು, ಒಂದು ಪೆನ್ಸಿಲ್, ಇಲ್ಲ ಒಂದು ಸ್ಕೇಲು, 4ರಲ್ಲಿ ಒಂದು ವಾರದಲ್ಲಿ 2 ಹೋಗಿರ್ತವೆ, ಯಾವುದಾದ್ರೂ ಒಂದೆರಡು. ವಾರಕ್ಕೊಂದು ಎಷ್ಟು, ಒಂದು 5 ರೂಪಾಯಿದ್ದೇನಾದರೂ ಸ್ಕೂಲಲ್ಲಿ ಕಳೆದಾಕೊಂಬರ್ತಾನೆ. ಬಾಯಲ್ಲಿ ಇಕ್ಕ ಬರುತ್ತಾಗಿವ, ಎದ್ದಾಳ ಬಿಚ್ಚು, ಡ್ರೆಸ್ ಚೇಂಜ್ ಮಾಡು. ಸ್ಕೂಲಲ್ಲಿ ಕುಂತು ಬೋರಾಗಿರುತ್ತೇನಾ, ಬಂದ ತಕ್ಷಣ ಹಿಂಗೆ ಬೀಳುತ್ತೆ ಪಾಪ ಸೋಫಾ ಮೇಲೆ. ಅದು ಒಂದು ಎಷ್ಟು kg, ಒಂದು 5 kg ಬ್ಯಾಗ್ ಇರುತ್ತೋ ಏನೋ, ಅದನ್ನು ಹಾಕ್ಕೊಂಡು ಬಗ್ಗಿ ಹಿಂಗೆ ಬೆನ್ನೆಲ್ಲ ಬೆಂಡಾಗಿ ಕೈಯಲ್ಲಿ ಒಂದು ಲಂಚ್ ಬ್ಯಾಗ್ ಹಿಡ್ಕೊಂಡು ಬರುತ್ತೆ. ಅಂದರೆ ಕ್ಲಾಸ್ ರೂಮಿಂದ ಆಟೋ ಸ್ಟ್ಯಾಂಡ್ ಮುಂದೆ ಗೇಟ್ವರೆಗೂ ನಡ್ಕೊಂಬರ್ಬೇಕು, ಮತ್ತು ಇಲ್ಲಿ ಕೆಳಗಿಂದ ಮೆಟ್ಲು ಹತ್ಕೊಂಡು ಬರಬೇಕು ಮನೆ ಹತ್ರ. ಎದ್ದೇಳು, ಡ್ರೆಸ್ ಚೇಂಜ್ ಮಾಡಲಾ? ನೀನೇ ಮಾಡ್ಕೋತೀಯ.
ನಾನು ಅನ್ಕೊಂತೀನಿ. ಎದ್ದೇಳ ಮತ್ತೆ ಬೇಗ, ಕರಾಟೆಗೆ ಹೋಗ್ಬೇಕು. ಬೇಡ. ಎದ್ದು ನೀನೇ ಕ್ಲಾಸ್ ಮಾಡೋದು, ನಿನ್ನೆ ಮಾಡೋದಲ್ಲ ಹಂಗೆ. ಕಣ್ಣೀರು ಯಾಕೆ ಬಂದೈತೆ ಮಗ? ಅಳ್ತಿದ್ಯಾ? ಇಲ್ಲ. ಮತ್ತೆ ಯಾಕೆ ಕಣ್ಣೀರು ಬಂದಿರೋದು? ಕಮ್ಮಿದ್ದೀನಿ. ಕಣ್ಣೀರು ಕಮ್ಮದ್ನಲ್ಲ. ಅದಕ್ಕೆ ಎದ್ದೇಳ ಮತ್ತೆ. ತೆಗಿ, ಬಾಯಲ್ಲಿ ಇಟ್ಕೋಬೇಡ ಎಲ್ಲ ಅದು. ಎದ್ದೇಳಪ್ಪ. ಬಂದು ಫಸ್ಟು ನೀಟಾಗಿ ಯೂನಿಫಾರ್ಮ್ ಬಿಚ್ಚಿ ಕೈಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲಗೋದಿದ್ರೆ ಮಲಗಬೇಕು, ಊಟ ಮಾಡೋದಿದ್ರೆ ಮಾಡಬೇಕು, ಆಟ ಆಡೋಂಗಿದ್ರೆ ಆಡಬೇಕು. ಆಯಿತಾ? ನೋಡಲ್ಲ ನಿನ್ನ ಫ್ರೆಂಡ್ಸ್ ಕರೀತಾರೆ ಆಟ ಆಡೋಕ್ಕೆ. ಎದ್ದು ಬಾ ಬೇಗ. ಒಗ್ದಿರೋದಲ್ವ ಅದೀಗ, ನಾಳೆ ಅದನ್ನೇ ಹಾಕ್ಕೋಬೇಕಲ್ಲ, ಅದರಲ್ಲೇ ಬಿಡಬೇಕು ಬೆಲ್ಟ್. ಏನು ಕೊಟ್ಟವ್ರೆ? ಏನು ಯಾವ ಕನ್ನಡವಾ? ಏನಾದರೂ ಜೆರಾಕ್ಸು ಅದು ಮಾಡ್ಸೋದೈತಾ? ಚಾರ್ಟ್ಗಳು ಏನು ಕೊಟ್ಟಿಲ್ವಾ? ಹಿಂದಿ ಕೊಟ್ಟವ್ರಾ? ಹೌದಾ, ಮತ್ತೆ ಮಲ್ಕೊಳ್ಳೋದ? ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ನಮ್ಮ ವಸಿಷ್ಠ ಮೊದಲೆಲ್ಲ ಬನಿಯನ್ ಹಾಕ್ಲಾ ಅಂತಂದರೆ ಇಷ್ಟಪಡ್ತಿರ್ಲಿಲ್ಲ, ಬನಿಯನ್ ಹಾಕ್ಕೊಂತಿರ್ಲಿಲ್ಲ. ಇವಾಗ ಯೂನಿಫಾರ್ಮ್ ಒಳಗಡೆ ಕಂಪಲ್ಸರಿ ಡೈಲಿ ಬನಿಯನ್ ಹಾಕೊಳ್ಳೋದು ಕಲ್ತಿದ್ದಾನೆ. ಅದು ಹೆಂಗೆ ರೂಢಿ ಆಯಿತೋ ಗೊತ್ತಿಲ್ಲ. ನಾವಂತೂ ಒಂದು ಸಲಕ್ಕೂ ಹಾಕಬೇಕಂತ ಕೇಳಲಿಲ್ಲ, ಯಾಕಂದರೆ ಅವ್ನು ಮೊದಲಿಂದ ಹಾಕ್ಕೊಂತಿರ್ಲಿಲ್ಲ. ಈಗ ನೋಡ್ರಿ, ಫುಲ್ ಅವನೇ ಒಳಗಡೆ ಬನಿಯನ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾನೆ. ಎಲ್ಲ ಟೈಟ್ ಆಗೋದೆಲ್ಲ ಹಾಕ್ಕೋಬೇಡ. ಇದು ಹಾಕ್ಕೊಂಬಂದ. ಹೋಗಿ ಕೈಕಾಲು ಮುಖ ತೊಳ್ಕೊಂಬೋ. ಟೈಟ್ ಐತಿ ಕ್ಲೀನಾಗಿ ತೊಳ್ಕೊಂಬ. ಕೈಕಾಲು ಮುಖ ತೊಳ್ಕೊಂಬಂದು ಟಿ ವಿ ನೋಡ್ತಾನೆ. ಟಿ ವಿ ನೋಡ್ಕೊಂಡು ಊಟ ಮಾಡ್ತಾನೆ. ಸೌಂಡ್ ಕಮ್ಮಿ ಮಾಡು. ಊಟಕ್ಕೆ ಅನ್ನ ಮತ್ತು ಜುಣ್ಕ ಮಾಡಿತ್ತು. ರೊಟ್ಟಿ ಜುಣ್ಕ ಅನ್ನ ಮಾಡಿತ್ತಲ್ಲ, ಹಾಗಾಗಿ ಅನ್ನಕ್ಕೂ ಜುಣ್ಕನೇ ಮಾಡಿತ್ತು. ಈಗ ಹಾಕ್ಕೊಡ್ತೀನಿ, ಊಟ ಮಾಡ್ಕೊಂಡು. ಇಲ್ಲೇನೋ ಇಲ್ವಾ ನೀರು ಬಾಟಲ್ ಹಂಗೆ ಇದೆಯಾ? ನೀವು ಒಂದು ಬಾಟಲ್ ಅಂದರೆ 3 ಲೀಟ್ರ್ ಬಾಟ್ಲ್, ಅದನ್ನು ಖಾಲಿನೇ ಮಾಡ್ಕೊಂಬಂದಿರಲ್ಲ. ಎಷ್ಟು ಅರ್ಧಕ್ಕರ್ಧ ಹಾಗೆ ಇರುತ್ತೆ ಇದು ಬಾಟ್ಲ್. ನೋಡಿರಿ, ಅರ್ಧಕ್ಕೆ ಹಂಗೆ ಐತೆ. ಬಾ ತಗೋಬ ಬೇಗ. ಮಳೆನೇ ಶುರುವಾಯ್ತು ಇದ್ದಕ್ಕಿದ್ದಂಗೆ. ಇಷ್ಟೊತ್ತು ಬಿಸಿಲಿತ್ತು, ಈಗಾಗಲೇ ಮಳೆ ಶುರುವಾಯಿತು. ಹಿಂಗೆ ಬಿಸಿಲೈತನ್ನಂಗೆ ಹಿಂಗೆ ಮಳೆ ಬಂದಿರುತ್ತೆ. ಪುಟ, ಅದು ಈಗ ಚಾನಲ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಮುಂದಕ್ಕೆ ಹೊಡೆದ್ರೆ ತಾನೇ ಬರುತ್ತೆ. ಯಾವ ಚಾನಲ್ ಬೇಕು ನಿಮಗೆ? ಕಾರ್ಟೂನಾ? ಈಗೇನು ಒತ್ತಬೇಡ ನೀನು. ಬಾ ನಡಿ. ಮಾಷಾನ ನಮ್ಮ ವಸಿಷ್ಠನ ಫೇವ್ರೆಟ್ ಕಾರ್ಟೂನ್ ಇದು. ಇದನ್ನು ನೋಡ್ತಿರ್ತಾನೆ ಅವಾಗಲೇ. ಹೋಗಬೇಕು 6:30 ತಾನೆ. ಈಗ ಊಟ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮಲಕ್ಕೋ, ಇಲ್ವಾ ಹೋಮ್ವರ್ಕ್ ಏನಾರು ಇದ್ದರೆ ಮಾಡ್ಕೊ. ಫ್ರೆಂಡ್ಸ್, ಇದು ಮತ್ತೆ ನೈಟು ನಾವು 4 ಜನನೂ ದೇವಸ್ಥಾನಕ್ಕೆ ಹೋಗಿದ್ವಿ. ಪೂಜೆ ಮಾಡ್ಸೋಕ್ಕೆ ಕೊಟ್ಟಿತ್ತು. ಪೂಜೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಬಂದ್ರಾಯ್ತು ಅಂತ ಹೇಳಿ ಇವಾಗ ದೇವಸ್ಥಾನಕ್ಕೆ ಬಂದು ಪೂಜೆ ಕೊಟ್ಟಿರ್ತೀವಲ್ವ, ಸಂಕಲ್ಪ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ಹಾಗೆ ಸ್ವಲ್ಪ ವಸಿಷ್ಠಂಗೆ ವೈಟ್ ಶೂ ಇರಲಿಲ್ಲ, ಅದನ್ನು ತೊಗೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಬಂದಿದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಹೋದ್ರಾಯ್ತು ಅಂತ ಹೇಳಿ. ಇದನ್ನಲ್ಲಿಟ್ರಿ. ಜೋರಾಯಿತು ಮಳೆ. ಮಳೆ ಜೋರಾಯ್ತು. ದೊಡ್ಡ ಹನಿ ಬೀಳಾತೈತಲ್ಲ. ಬಾಟ ಕೊಡಿದ್ರೆ ಬಾಟ ಕೊಡ್ತೀನಿ. ಬಾಟಕ್ಕಿಂತ ಕ್ವಾಲಿಟಿ ಚೆಂದಾಗಿದೆ ಅಂದ್ರೆ ಆ ಥರ ಆಗುತ್ತೆ. ಇಲ್ಲ ಇದು ನೋಡಿ ಸಾಕ, ಇನ್ನೂ ದೊಡ್ಡದು ಕೂಡ ಸಾಕು ಅನ್ಸುತ್ತೆ. ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಹಾಗೆ ವಸಿಷ್ಠಂಗೆ ಶೂ ತೊಗೋಬೇಕಿತ್ತು ವೈಟ್. ಗಾನುಗೂ ವಸಿಷ್ಠಂಗೂ ಇಬ್ಬರಿಗೂ ತೊಗೋಬೇಕಿತ್ತು. ತಗೊಂಡು ಸಾಕ್ಸ್ ಎಕ್ಸ್ಚೇಂಜ್ ಮಾಡೋದಿತ್ತು. ಒಂದು ನಂಬರ್ ಚಿಕ್ಕದು ಕೊಟ್ಟಿದ್ರು.
ಅದು 3 ಜೊತೆ ಸಾಕ್ಸ್ ಕೊಟ್ಟಿದ್ರು, ಒಂದು ಜೊತೆ ಯೂಸ್ ಮಾಡಿದ್ದೀವಿ, ಅದನ್ನೇನು ಎಕ್ಸ್ಚೇಂಜ್ ಮಾಡೋಕ್ಕಾಗಿಲ್ಲ. ಇನ್ನು ಮಿಕ್ಕಿರೋದು 2 ಜೊತೆನ ಎಕ್ಸ್ಚೇಂಜ್ ಮಾಡಿಕೊಂಡು ತೊಗೊಂಬಂದ್ವಿ. ಒಂದು ನಂಬರ್ ದೊಡ್ಡದು, ವಸಿಷ್ಠನ ಕಾಲು ಸ್ವಲ್ಪ ದೊಡ್ಡದು, ಕೈ ಕಾಲು ಎಲ್ಲ ಸ್ವಲ್ಪ ಜಾಸ್ತಿ ಅಗ್ಲ ಇದ್ದಾವೆ. ಸಾಕ್ಸ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಶೂ ತೊಗೊಂಡು ಬಂದ್ವಿ. ಚುರುಮುರಿ ತೊಗೊಂಡ್ಬಂದ್ವಿ ಬರಬೇಕಾದ್ರೆ. ಈಗ ಚುರುಮುರಿ ಮತ್ತು ಮೆಣಸಿನ್ಕಾಯಿ ಬೋಂಡ ತಿನ್ನಬೇಕು. ಫಸ್ಟು ದೇವ್ರ ಪ್ರಸಾದ ಕೆಳಗೆ ಕುತ್ಕೊ, ತೊಗೊಂಡು ಬಂದು ಕೆಳಗೆ ಕುತ್ಕೊಪುಟ. ಇದು ಚೆನ್ನಾಗಿರುತ್ತೆ ಪ್ರಸಾದ. ಚಿನ್ನಂಗೆ ಇದು ಪಪ್ಪಂಗೆ ಇದೇ ಹಾಕೋಬೋದು. ಚುರುಮುರಿನ 2 ಬೋಂಡ ಕೊಡ್ತಾರ ನೀನು. ಬೋಂಡ ಮಿರ್ಚಿ ಪುಟ್ಟ ನೀನೇ ತಿನ್ನಿ ಅಂತಿ. ಮಿರ್ಚಿ ಮಂಡಕ್ಕಿ ಇದು ಚೆನ್ನಾಗಿದೆ, ಸ್ವೀಟ್ ಪ್ರಸಾದ. ಇದು ಪೈನಾಪಲ್ ಹಾಕಿ ಮಾಡಿದ್ದಾರೆ ನೋಡು. ಪೈನಾಪಲ್, ಇದು ಪೈನಾಪಲ್ ಇದು. ತಿನ್ನೋಣ. ಪೈನಾಪಲ್ ತೋದು, ಪೈನಾಪಲ್ ಹಾಕಿ ಮಾಡ್ತಾರೆ ಅದನ್ನು ಪ್ರಸಾದ. ಕೇಸರಿ ಬಾತ್ಗೂ ಪೈನಾಪಲ್ ಹಾಕಿ ಮಾಡ್ತಾರೆ. ಟೇಸ್ಟ್ ಬರುತ್ತಲ್ಲ. ಆ ಕಡೆ ಇದೆ ನೋಡೊಂದು. ತಿಂದಿರ ಅದಕ್ಕೆ ಟೇಸ್ಟ್ ಬರ್ತದೆ. ಅದೆಲ್ಲ ಕಂದ ಇಲ್ಲೈತೆ ನಾವು ಕೊಡೋದು ಉಣ್ಣಾಕ್ ಬರ್ತಿತ್ತು, ಇನ್ನೂ ಅಡುಗೆ ಮಾಡೋಕೆ ನಾನು. ಪೈನಾಪಲ್ ಅದು ತಿನ್ನಪ್ಪ. ಅದಿಲ್ಲ ಬಾಕ್ಸ್ನ ಪ್ಲೇಟಿನ ಊಟನ ಹಿಂದಿನ ಕೊಡಬಾರ್ದು. ಎಲ್ಲದಕ್ಕೂ ಪದ್ಧತಿ ಇದಾವೆ. ಮತ್ತೊಂದು ಖಾಲಿ ಮಾಡ್ರಿ. ಇದು ನೋಡ್ರಿ ಕಡೆ ಆ ಕಡೆ ಶಿಫ್ಟ್ ಆದ. ಚುರುಮುರಿ ಬಂತು. ಶಿಫ್ಟ್ ಆದ. ಫ್ರೆಂಡ್ಸ್, ವಸಿಷ್ಠಂಗೆ ಸ್ಕೂಲಲ್ಲಿ ಕ್ಲಾಸ್ ವರ್ಕ್ ಅಂದರೆ ನೋಟ್ಸಿಗೆ ಪಿಕ್ಚರ್ ಪೇಸ್ಟ್ ಮಾಡ್ಕೊಂಬರಕ್ಕೆ ಹೇಳಿದರೆ, ಡ್ರಾ ಅಥವಾ ಪಿಕ್ಚರ್ ಪೇಸ್ಟ್ ಯಾವುದಾದ್ರೂ ಮಾಡ್ಬೋದು. ಹಂಗೆ ಪಿಕ್ಚರ್ ಪೇಸ್ಟೇ ಮಾಡಿಸ್ತೀನಿ. ಡ್ರಾಕ್ಕಿಂತ ಪಿಕ್ಚರಲ್ಲಿ ಆದರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೂಟ್ ವೆಜಿಟೇಬಲ್ಲು, ಇದು ಸ್ಟೆಮ್ ವೆಜಿಟೇಬಲ್ಲು, ಇದು ಲೀಫ್ ವೆಜಿಟೇಬಲ್, ಇದು ಫ್ಲವರ್ ವೆಜಿಟೇಬಲ್. ಇದೇ ಥರ ಸಪ್ರೇಟ್ ಪಿಕ್ಚರ್ ಆದರೆ ನೀಟಾಗಿ ಪಿನ್ ಟು ಪಿನ್ ಅರ್ಥ ಆಗುತ್ತೆ. ಡ್ರಾಯಿಂಗ್ ಆದರೆ ಅರ್ಥ ಆಗಲ್ಲ ಅವ್ರಿಗೆ. ಹಾಗಾಗಿ ನಾನು ಇವು ಬುಕ್ಕೆಲ್ಲ ಎತ್ತಿಟ್ಕೊಂಡಿದ್ದೆ. ನಾನು ಅವನಿಗೆ M1 M2 M3 ಬುಕ್ಸ್ ಎಲ್ಲ ಎತ್ತಿ ಇಟ್ಕೊಂಡಿದ್ದೆ. ಅಂದರೆ ವೇಸ್ಟಿಗೇನು ಹಾಕಿರಲಿಲ್ಲ. ಈ ಥರ ಪಿಕ್ಚರ್ ಪೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಇವ್ರಿಗೆ. ಹಾಗಾಗಿ ಬೇಕಾಗ್ತವೆ ಅಂತ ನೋಡಿರಿ ಪ್ರತಿಯೊಂದು ಇದ್ದಾವೆ ಇದರಲ್ಲಿ. ನಾನು ಒಂದು ಎಸ್ತಿಲ್ಲ, ಈಗ ಅದು ಯೂಸ್ ಆಗ್ತಿದ್ದಾವೆ. ಅದೇ ನೋಡಿರಿ, ಇದು 2ನೇ ಬುಕ್. ಇದು ಎಲ್ಲನೂ ಇದ್ದಾವೆ. ಅನಿಮಲ್ಸು, ಫ್ಲವರ್ಸು, ಟ್ರೀ, ಪ್ಲ್ಯಾಂಟು, ಫೆಸ್ಟಿವಲ್ಸು. ಇಂಥದ್ದಿಲ್ಲ ಅನ್ನಲ್ಲ ಇದೆ ನೋಡಿರಿ. ನಾನು ಇದರಲ್ಲೇ ಎಲ್ಲದನ್ನು ಕಟ್ ಮಾಡ್ಕೊಂಡು, ಈ ಕಡೆ ಫ್ಲವರ್ಸ್ ಹೋಗಿದೆ. ವಾಟರ್ ಅನಿಮಲ್ಲು, ವೈಲ್ಡ್ ಅನಿಮಲ್ಲು, ಇನ್ಸೆಕ್ಟ್ಸು, ಬರ್ಡ್ಸು, ಇವೆಲ್ಲ ಮಾಂಟೆಸರಿ ವಸಿಷ್ಠನು 3 ಬುಕ್ಕು. ಈಗ ಅದರ ಅಲ್ವ ಕಟ್ ಮಾಡ್ಕೊಂಡಿವಿ. ಇಲ್ಲೇ ಪೇಸ್ಟ್ ಮಾಡಿಸ್ಬೇಕು. ಈ ವಸಿಷ್ಠನ ಕಡೆಯಿಂದ ಪೇಸ್ಟ್ ಮಾಡಿಸಿ ಕೊಟ್ಟು ಕಳಿಸ್ಬೇಕು. ಹೋಮ್ವರ್ಕ್ ಮಾಡಿಸ್ದೆ ಇಷ್ಟೊತ್ತನ. ಈಗ ಇಲ್ಲಿ ಒಂದು ಅಸೈನ್ಮೆಂಟು ಬರೆಯೋಕ್ಕೆ ಕೊಟ್ಟಿದ್ರು, ಬರೆದಿಟ್ಟಿದ್ದಾನೆ. ಹಳೆ ಗಮ್ ಸಂಬೋಗ ಹೊಸದು ಈಗಲೇ ಬೇಡ, ಹಳೆ ತುಂಬ ಖಾಲಿ ಮಾಡಿ. ಹೌದಾ? ಹಾಂ, ನಿಂಗೆ ಯಾವಾಗ ಬೇಕಲ್ಲ ಹಾಕೊಳ್ಳೋ. ಇಲ್ಲ ಕಿವಿಗೆ ಹಾಕೊಳ್ಳೋದವಲ್ಲ ಯೆಲ್ಲೋ ಕಲರು ಗೊಂಬೆ, ಅವನಾರ ಹಾಕೊಂಡವು. ಇದಾದ್ರ ಕಿವಿ ಇದು ತಲೆಗೂ ಬೆಚ್ಚಗಾಗುತ್ತೆ. ಸಿಗ್ಲಿಲ್ಲ ಅಂದ್ರೆ ಬಿಡ್ರಿ, ಹೋಲೆತ್ಲೆ. ರಾತ್ರಿ ಹೊತ್ತಿದಕ್ಕೆ ಬಾಯ್ ಮಾಡ್ತೀರಿ. ಇದೇನಿದೆ? ಇದೇನು ಇದಾ? ಇದು
ಇದು ಕುತ್ಕೋ ಕೆಳಗೆ ಏನಿದೆ ಹೇಳಿ. ಯಾವ ವೆಜಿಟೇಬಲ್ ಬರುತ್ತೆ? ಇವೆರಡು ಸ್ಟೆಮ್ ವೆಜಿಟೇಬಲ್. ಇವು ರೂಟ್ ಅಂಡರ್ ದ ಗ್ರೌಂಡ್. ಗೊತ್ತಾಯ್ತಾ? ಎರೇಸರ್. ಮಕ್ಕಳಿಗೆ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ ಹೋಮ್ವರ್ಕ್ ಏನಾರು ಕೊಟ್ಟರೆ ಮಕ್ಕಳಿಗಿಂತ ಪೇರೆಂಟ್ಸ್ಗೆ ಟೆನ್ಷನ್ ಜಾಸ್ತಿ. ಇವಾಗ ವಸಿಷ್ಠಂಗೆ ಪಿಕ್ಚರ್ ಪೇಸ್ಟ್ ಮಾಡಿ ಇಟ್ಟೆ. ಅವನು ವಸಿಷ್ಠ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.